jcgroup.com CEO MD ಫೌಂಡರ್ ನ ತೋರಿಸಿ ಅಂತ ನೀವು ಕೇಳಿದ್ರಿ. ಇವತ್ತು ನಮ್ಮ jcgroup.com ಫೌಂಡರ್ ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಆಕ್ಚುಲಿ ನಿಮಗೆ ಗೊತ್ತಿದೆ, ನಾನು ಹೇಳ್ಬೇಕಾಗಿರೋದು ಏನು ಇಲ್ಲ. ಬಟ್ ಈಗ ನ್ಯೂ ಕ್ಲೈಂಟ್ಸ್ ತುಂಬಾ ಕ್ವಶನ್ಸ್ ಮಾಡ್ತಾ ಇದ್ದೀರಾ, ಮೇಡಮ್ ನಿಮ್ಮ ಕಂಪನಿ ಓನರ್ ನ ನನಗೆ ತೋರಿಸಿ ಅಂತ. ಹೌದು, ನಮ್ದು 38 ಬ್ರಾಂಚ್ ಇದೆ. 38 ಬ್ರಾಂಚ್ ಸಹ ನಮ್ಮ jcgroup.com ಫೌಂಡರ್ ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾರು jcgroup.com ಫೌಂಡರ್ ಅಂತ. ಅವ್ರ ಬಾಯಿಂದಲೇ ನಾವು ಕೇಳೋಣ ಅವ್ರ ನೇಮ್ ಅಂಡ್ ಅವ್ರ ಸರ್ವಿಸ್ ಏನಿತ್ತು jcgroup.com ಅಲ್ಲಿ, ಅಂಡ್ ಎಷ್ಟು ವರ್ಷದಿಂದ ನಮ್ಮ jcgroup.com ಸ್ಟಾರ್ಟ್ ಆಗಿದೆ ಅನ್ನೋದನ್ನ ನಮ್ಮ jcgroup.com ಫೌಂಡರ್ ಹತ್ರನೇ ಮಾತಾಡೋಣ. ಬನ್ನಿ ಮ್ಯಾಮ್, ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ jcgroup.com ತಗೊಂಡು. ಅದ್ರ ಬಗ್ಗೆ ಒಂದು ನಮ್ಮ jcgroup.com ಯಾವಾಗ ಸ್ಟಾರ್ಟ್ ಆಯ್ತು, ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತಾ ಇತ್ತು jcgroup.com ಅಲ್ಲಿ, ಒಂದು ಸ್ಮಾಲ್ ಆಗಿ ಒಂದು ಓಕೆ, ಎಲ್ಲರಿಗೂ ನಮಸ್ತೆ. ನಾನು ಅಶ್ವಿನಿ ಪವಾರ್. ಇವರು ನಮ್ಮ HR ಸಿಂಧು ಅವರು ಇಂಟ್ರೊಡ್ಯೂಸ್ ಮಾಡಿದಂತೆ ನಾನು jcgroup.com ಫೌಂಡರ್ ಮತ್ತು ಮ್ಯಾನೇಜರ್. ಸೊ ನಮ್ಮ ಕಂಪನಿ jcgroup.com ಕಂಪನಿ ಸ್ಟಾರ್ಟ್ ಆಗಿ 13 ವರ್ಷ ಆಯಿತು, 13 ಇಯರ್ಸ್ ಆಯಿತು. ಬಟ್ ನಾವು ಅಫಿಷಿಯಲಿಯಾಗಿ jcgroup.comನ ಲಾಂಚ್ ಮಾಡಿದ್ದು 2018ನಲ್ಲಿ. ಸೊ 2018ನಲ್ಲಿ ನಾವು ಸ್ಟಾರ್ಟ್ ಮಾಡಿ 2024ಗೆ ಬಂದಿದ್ದೀವಿ. ಈ ಒಂದು ಇಯರ್ಸ್ನಲ್ಲಿ ನಾವು ಮೋರ್ ದೆನ್ 3 to 4 ಲ್ಯಾಕ್ ನಮ್ಮಲ್ಲಿ ಹ್ಯಾಪಿ ಕ್ಲೈಂಟ್ಸ್ ಇದ್ದಾರೆ. ಮತ್ತೆ ಮೋರ್ ದೆನ್ 30 ಯೂನಿಟ್ಸ್ಗಳಿದೆ. 2000 ಮೆಂಬರ್ಸ್ ನಮ್ಮಲ್ಲಿ ಫ್ರೀಲಾನ್ಸರ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ 5500 ಮೆಂಬರ್ಸ್ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾರೆ. ನಮ್ದು ಎಲ್ಲ ಸರ್ವಿಸಸ್ ಬಂದು ಜೆನ್ಯೂನ್ ಇದೆ, 100% ಲೀಗಲ್ ಇದೆ, ಕಂಪ್ಲೀಟ್ ಗವರ್ಮೆಂಟ್ ಅಪ್ರೂವ್ ಮತ್ತೆ ರೆಕಮೆಂಡೇಶನ್ ಆಗಿರುವಂತ ಒಂದು ಕಂಪನಿ ಇದೆ. ಸೊ ಇವ್ರು ಹೇಳ್ತಾ ಇದ್ರು ಫ್ರೀಲಾನ್ಸರ್ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ಏನಂತ ಹೇಳಿದ್ರೆ, ಓಕೆ ಮೇಡಮ್, ನನಗೆ ತುಂಬಾ ಜನ ಕ್ಲೈಂಟ್ಸ್ ಮೆಸೇಜ್ ಹಾಕ್ತಾರೆ, ಮೇಡಮ್ ನೀವು ಜಸ್ಟ್ 350 ರುಪೀಸಿಗೆ ಒಂದು ಫ್ರೀಲಾನ್ಸರ್ ಆಗಿ ತಗೊಳ್ತಾ ಇದ್ದೀರಾ, ಎಷ್ಟೋ ಕಸ್ಟಮರ್ಸ್ ಗಳು ಒಂದ್ ಮಂತ್ ಅಲ್ಲಿ 50,000 ದುಡಿಯುವಂತ ಅವಕಾಶನ ಮಾಡಿಕೊಟ್ಟಿದ್ದೀರಾ, ಏನು ಇಷ್ಟು ಕಡಿಮೆ ಅಮೌಂಟಿಗೆ ನೀವು ಈ ತರ ತಗೊಳ್ತಾ ಇರೋದು ಕ್ಲೈಂಟ್ಸ್ ನ ಅಂಡ್ ಕೋಆರ್ಡಿನೇಟರ್ ಆಗಿ ತಗೊಳ್ತೀರಾ, ಫ್ರೀಲಾನ್ಸರ್ ಆಗಿ ತಗೊಳ್ತೀರಾ, ಏನ್ ಯೂಸ್ ಇದೆ, ನಿಮಗೆ ಏನ್ ಯೂಸ್ ಇದೆ, ಜನಗಳಿಗೆ ಏನ್ ಯೂಸ್ ಇದೆ ಅಂತ ನನಗೆ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ಅದ್ರ ಬಗ್ಗೆ ಈಗ ನಾನ್ ಹೇಳೋದು ಅಷ್ಟು ಅವರಿಗೆ ಸರಿ ಅನ್ಸಲ್ಲ. ಸೊ ನಮ್ಮ ಫೌಂಡರ್ ಹತ್ರನೇ ಮಾತಾಡ್ಸೋಣ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ತಿಳಿಸ್ತಾರೆ. ಓಕೆ, ಏನಂತ ಹೇಳಿದ್ರೆ ಈ ಫ್ರೀಲಾನ್ಸರ್ ಅನ್ನೋ ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡಿಮೆ. ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಹೋಲ್ ಇಂಡಿಯಾದಲ್ಲಿ ಬಂದ್ಬಿಟ್ಟು 1 crore ಅಂದ್ರೆ ಮೀನ್ಸ್ 140 crores ಪೀಪಲ್ಸ್ ಇದ್ದಾರೆ. 140 ಕೋಟಿ ಜನ ಇದ್ದಾರೆ. 140 ಕೋಟಿ ಜನಗಳಲ್ಲಿ ಓನ್ಲಿ 1 crore ಪೀಪಲ್ಸ್ ಮಾತ್ರ ಫ್ರೀಲಾನ್ಸರ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಫ್ರೀಲಾನ್ಸರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ತುಂಬಾ ರೇರ್. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ತರಬೇಕಂತಾನೆ ನಾನು jcgroup.com ಅಲ್ಲಿ ಫ್ರೀಲಾನ್ಸರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಫ್ರೀಲಾನ್ಸರ್ ಅಂತ ಯಾಕೆ ನಾವು ಇಷ್ಟು ಕಡಿಮೆಗೆ ಅಂದ್ರೆ ಓನ್ಲಿ 350 ರುಪೀಸಿಗೆ ಯಾಕೆ ನಾವು ಅವರಿಗೆ ID ಕಾರ್ಡ್ ಪ್ರೊವೈಡ್ ಮಾಡಿ, ನೇಮ್ ಬ್ರ್ಯಾಂಡಿಂಗ್ ಪ್ರೊವೈಡ್ ಮಾಡಿ, ಅವರಿಗೆ ಗೂಗಲ್ ಮೇಲೆ ಟ್ರೈನಿಂಗ್ ಕೊಟ್ಟು ಅವರಿಗೆ ನಮ್ಮೆಲ್ಲ ಸರ್ವಿಸ್ಗಳನ್ನ ಮಾಡಿ ಅದರಿಂದ ನಾವು ಅರ್ನ್ ಮಾಡೋ ಅವಕಾಶ ಯಾಕೆ ಕೊಡ್ತಿದ್ವಿ ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ಒಂದೇ ಒಂದು ಥಿಂಗ್, ನಮ್ಮ ಕರ್ನಾಟಕದಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡೋರು ಇದ್ದೇ ಇದ್ದೀವಿ. ಸೊ ಅನೇಕ ಜನರು ತಮ್ಮ ಒಂದು ಏನಂದ್ರೆ ಈಗಿನ ಲೈಫ್ ಸ್ಟೈಲ್ಗಳಲ್ಲಿ ತುಂಬಾ ಫೈನಾನ್ಸ್ ಪ್ರಾಬ್ಲಮ್ ತುಂಬಾ ಜನ ಫೇಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ಟೂಡೆಂಟ್ಸು, ಹೌಸ್ ವೈಫು, ಗೌರ್ಮೆಂಟ್ ಅಫಿಷಿಯಲ್ಸು, ಪ್ರೊಫೆಷನಲಿಸ್ಟ್, ಯಾರು ಬೇಕಾದ್ರೆ ಎನಿವನ್ ಕ್ಯಾನ್ ಡೂ ದಿಸ್. ಸೊ ಎಜುಕೇಷನ್ ಇರಲಿ ಇಲ್ಲದೆ ಇರಲಿ ಅವ್ರಿಗೆ ಕಂಪ್ಲೀಟ್ ಬಂದ್ಬಿಟ್ಟು ನಾವು ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತೀವಿ. ಓನ್ಲಿ 350 ರುಪೀಸ್ಗೆ ನನ್ಗನ್ಸೋ ಪ್ರಕಾರ ಆಲ್ ಓವರ್ ವರ್ಲ್ಡಲ್ಲಿ ಯಾರು ಕೂಡ ನಿಮಗೆ ಇಷ್ಟೊಂದು ಒಳ್ಳೆ ಅಪರ್ಚುನಿಟಿ ಕೊಡಲ್ಲ. ಬಟ್ ನಾವು ಕೊಡ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ, ಒಂದು ನಿಮಗೊಂದು ಫೈನಾನ್ಸ್ ಫ್ರೀಡಮ್ ಸಿಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿಷನ್ನೇ ಅದು. ಸೊ ನಿಮ್ಮನ್ನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡೋದೇ ನಮ್ಮ ಕೆಲಸ. ಸೊ ಎಲ್ಲರೂ ಕೂಡ, ನೀವು ಸ್ಟೂಡೆಂಟ್ಸ್, ಹೌಸ್ ವೈಫ್, ನೀವು ಪ್ರೊಫೆಷನಲಿಸ್ಟ್, ಎನಿವನ್, ಸೊ ನೀವು ಬನ್ನಿ, ಜಾಯ್ನ್ ಆಗಿ ಟ್ರೈನಿಂಗ್ ತಗೊಳ್ಳಿ.